ಒಂದು ಗ್ರಾಮ ಒಂದು ಕುಟುಂಬ, ಆದರೆ ಇಂದು ಅಲ್ಲಿ ಮಾನವೀಯತೆಗೆ ಬೆಲೆ ಇಲ್ಲದಂತಾಗಿದೆ. ನಂಜನಗೂಡು ತಾಲೂಕಿನ ಬಂಕಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಕೇಳಿದ್ರೆ ಮನಸ್ಸೇ ಮರುಗುತ್ತದೆ. ದೇವರ ಕಾರ್ಯಕ್ಕೆ ಸೇರಿಸಲ್ಲ, ಸಂಬಂಧಿಕರ ಸಾವಿನ ಸಂದರ್ಭದಲ್ಲೂ ನೋಡಲು ಬಿಡಲ್ಲ, ಮಾತನಾಡಿದ್ರೆ ದಂಡ. ಇಷ್ಟೊಂದು ನೋವಿನ ನಡುವೆಯೂ 2 ವರ್ಷಗಳಿಂದ ಮೌನವಾಗಿ ಬದುಕುತ್ತಿದ್ದ ಕುಟುಂಬದ ಮೇಲೆ ಇದೀಗ ಹಲ್ಲೆ ನಡೆದಿರುವ ಆರೋಪ ಕೇಳಿ ಬಂದಿದೆ. ರತ್ನಮ್ಮ ಹಾಗೂ ಕಿರಣ್ ಕುಮಾರ್ ಮೇಲಿನ ಹಲ್ಲೆಯಿಂದ ಅವರು ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೇವರ ಕಾರ್ಯಗಳಿಗೆ ನಮ್ಮನ್ನು ಸೇರಿಸಿಕೊಳ್ಳುವುದಿಲ್ಲ, ಸಂಬಂಧಿಕರ ಸಾವಿನ ಸಂದರ್ಭದಲ್ಲೂ ನೋಡಲು ಬಿಡಲ್ಲ ಎಂದು ಕುಟುಂಬದವರು ನೋವಿನಿಂದ ಹೇಳಿದ್ದಾರೆ. ದಂಡ ಕಟ್ಟಲು ನಿರಾಕರಿಸಿದ್ದಕ್ಕೆ 2 ಕುಟುಂಬಗಳನ್ನು ಗ್ರಾಮದಿಂದ ಬಹಿಷ್ಕಾರ ಹಾಕಲಾಗಿದೆ ಎನ್ನಲಾಗಿದ್ದು, ಕಳೆದ 2 ವರ್ಷಗಳಿಂದ ಭಯ ಮತ್ತು ಅವಮಾನದಲ್ಲೇ ಬದುಕುತ್ತಿದ್ದೇವೆ ಎಂದು ಕುಟುಂಬದವರು ಕಣ್ಣೀರಿಟ್ಟಿದ್ದಾರೆ. ಅಣ್ಣನ ರಕ್ಷಣೆಗೆ ಬಂದ ವೇಳೆ ತನ್ನ ಮೇಲೂ ಹಲ್ಲೆ ನಡೆಸಲಾಗಿದೆ ಎಂದು ರತ್ನಮ್ಮ ಆರೋಪಿಸಿದ್ದಾರೆ. ಈ ಕುರಿತು ಉಳ್ಳಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನ್ಯಾಯಕ್ಕಾಗಿ ಕುಟುಂಬ ಕಾದಿದೆ. ಇದರಲ್ಲ ಕುಟುಂಬಸ್ಥರ ದಾಯಾದಿಗಳು ಯಾರು ಮರಣ ಹೊಂದಿದ್ರೆ ನಮ್ಮ ಬಹಿಷ್ಕಾರ ಹಾಕಿದವ್ರ ಕುಟುಂಬದವರು ಒಬ್ರು ತೀರೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಬರಬೇಡಿ, ನೀವು ಕೈ ಮುಗಿತೀವಿ, ನೀವು ದಯವಿಟ್ಟು ಒಂಟಾಗಿ ಬರಬೇಡಿ ಅಂತ ಎಲ್ಲ ಕುಟುಂಬ ಎಲ್ಲ ಕುಲನೂ ಸೇರಿದ ಹೊತ್ತಲ್ಲಿ ಅವ್ರನ್ನ ಕಳಿಸ್ಬಿಡ್ತಾರಿಂದ ಇಷ್ಟು ನಮ್ಮಣ್ಣ ಕುಡಿದು ಹುಚ್ಚರಾಯ್ತು. ಅಂದರೆ ಅವ್ರನ್ನ ನೋಡ್ಲಿಕ್ಕೆ ಬಿಡ್ಲಿಲ್ವಾ? ನೋಡಕ್ ಬಿಡ್ಲಿಲ್ಲ, ವಾಪಸ್ ಬಂದ್ಬಿಟ್ರು. ಅಲ್ಲೂ ಬೋದ್ ಕಳಿಸ್ಬಿಟ್ರು. ಶವ ಸಂಸ್ಕಾರ ಮಾಡ್ಲಿಕ್ಕೂ ಬಿಡ್ಲಿಲ್ಲ, ಅದಕ್ಕೂ ಬಿಡ್ಲಿಲ್ಲ. ನೀವು ಬರಗಲೇ ಬೇಡ ಅಂತ ಓಡಿಸ್ಬಿಟ್ರು. ತಿರ್ಗಾ ಅಲ್ಲಿ ಹಾಲು ತುಪ್ಪ ದಿನ ಹೋದ್ರು, ಎಲ್ಲರೂ ಹೋಗಿ ಸಮಾಧಿಗ ಕೈ ಮುಗಿಯೋ ಹೊತ್ತಲ್ಲಿ ಓಡಿಸ್ಬಿಟ್ರು. ಸಾವೇನು ಮಾಡ್ತು, ನಾವು ಬಂದು ನೋಡ್ತೀವಿ ಅಂತ ನಮ್ಮ ಅಣ್ಣನ ಮಗನೂ ಅವನು ಹೋಗಿರೋದನ್ನ ಕಳಿಸ್ಬಿಟ್ರು ವಾಪಸ್. ಒಂದು ಕುಟುಂಬ ಅಲ್ಲ, 2 ಕುಟುಂಬ ಬಿಟ್ಟಿರೋದು. 2 ಕುಟುಂಬ ಬಿಟ್ಟಿರೋದು. ಇನ್ನೊಂದು ದೊಡ್ಡಣ್ಣ. ನಿಮ್ಮ ಹೆಸರು? ರತ್ನಮ್ಮ.